ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ಇನ್ನ ಏನೇನೋ ನೀರಾವರಿ ಆಗಬೇಕು ನನಗೆ ಅರಿವಿದೆ. ಚನ್ನಪಟ್ಟಣಕ್ಕೆ ಏನ್ ಮಾಡಬೇಕು, ಮಾಗಡಿಗೆ ಏನ್ ಮಾಡಬೇಕು, ಕನಕಪುರಕ್ಕೆ ಏನ್ ಮಾಡಬೇಕು, ಆರೋಳಿಗೆ ಏನ್ ಮಾಡಬೇಕು, ನಮ್ಮೆಲ್ಲ ಕ್ಷೇತ್ರಗಳು ರಾಮನಗರಕ್ಕೆ ಏನ್ ಮಾಡಬೇಕು ಎಲ್ಲ ಕೂಡ ಅರಿವಿದೆ. ಒಂದೊಂದು ಹಂತದವಾಗಿ ಎಲ್ಲಾ ಕೆರೆಗಳನ್ನ ಎಷ್ಟು ಕಷ್ಟ ಆಗಲಿ ನಮ್ಮ ಅವಧಿಯಲ್ಲೇ ಅದನ್ನ ತುಂಬಿಸಿ ಜನರನ್ನ ಇಲ್ಲೇ ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಎಲ್ಲ ತರದ ಕಾರ್ಯಕ್ರಮ ಇರೋ ನಮ್ಗೆ ಬೇರೆ ಏನಿಲ್ಲ, ವಿಧಿನೇ ಇಲ್ಲ. ಈ ಅರ್ಕಾವತಿ ಒಳಗಿದಾನೆ ನೀರು ಎತ್ಕೋಗ್ಬೇಕು. ಕೊಳಚೆನ ನೀರು ಭೂಮಿಗೆ ಹೋಗ್ತದೆ, ಚೆನ್ನಾಗಿ ಆಗ್ತದೆ. ಈಗ ಬೆಂಗಳೂರು ಕೊಳಚೆ ನೀರೆಲ್ಲ ಇಟ್ಕೊಂಡೋಗಿ ಕೋಲಾರ ಆಗ್ತಾ ಇದೀವಿ. ಹಂಗೆ ಹಾಕಿ ಕೊನೆಗೆ ಅಲ್ಲಿ ಕೂಡ ಪಾಪ ನಮಗೆ ಬೆಲೆ ಗೊತ್ತಿಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನೀರಿನ ಬೆಲೆ, ವ್ಯವಸಾಯದ ಬೆಲೆ. ಅಲ್ಲಿ ಕಲಿಬೇಕು ನೀವು, ಸಿಲ್ಕು ಮಿಲ್ಕು ಹೆಂಗ್ ಬೆಳಿತಾರೆ ಅಂತ. 2000 ಹೋಗ್ಬೇಕು ಅಲ್ಲಿ ನೀರಿಗೆ. ಈಗೇನೋ ಸ್ವಲ್ಪ ಅಲ್ಲಿ KC ವ್ಯಾಲಿ ಅಂತ ಒಂದು ಯೋಜನೆ ಮಾಡಿ ಸ್ವಲ್ಪ ಒಂದು ಮಟ್ಟಕ್ಕೆ ನೀರು ಅಲ್ಲೆಲ್ಲ ಈಗ ತಲುಪಿದೆ. ಹಂಗೆ ನೀವು ಈಗ ಶ್ರೀಕಂಠ ಇದ್ದಾರಪ್ಪ, ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಅವ್ರ ಮಗನೂ ವ್ಯವಸಾಯಕ್ಕೆ ಹಾಕವ್ರೆ. ವ್ಯವಸಾಯ ಅಂದ್ರೆ ಫ್ಲಾರಿಕಲ್ಚರ್, ಹಾರ್ಟಿಕಲ್ಚರ್ ಇವಕ್ಕೆಲ್ಲ ಏನೋ ಉದ್ಯಮ ಮಾಡ್ತಾ ಇದ್ರೆ ಒಬ್ಬ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಮಾಡ್ತಾರೆ. ಬಹಳ ಜನ ಎಲ್ಲ ಗ್ರೀನ್ ಹೌಸ್ಗಳು ಬೇರೆ ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ನೀವೇ ಕೂಡ ನಮ್ಗೆ ಉದ್ಯೋಗನೇ ಬೇಕು ಅಂತ ನೀವು ಎಲ್ಲ ಹೋಗಿ ಕೆಲಸ ಮಾಡೋದಲ್ಲ, ನಿಮ್ಮ ಬದುಕನ್ನೇ ಕಟ್ಕೊಳ್ಳಿ. ಇವತ್ತು ರೇಷ್ಮೆ ಬಯೋಲ್ಟಿನ್ 900 ರೂಪಾಯಿ 800 ರೂಪಾಯಿ ಆಗಿದೆ. ನಮ್ಮ ಹಳದಿಗಳು 500 ರೂಪಾಯಿ ಚಿಲ್ಲರೆ ಆಗಿದೆ. ಎಷ್ಟು? 600 ರೂಪಾಯಿ ಆಗಿದೆ. ಯಾಕೆ ಮಾಡಲ್ಲ ನಾನು? ಮಾಡಿ ತಪ್ಪೇನಿದೆ? ಏನ್ ತಪ್ಪೇನಿಲ್ಲ. ಮೊದಲ ತರ ಏನಿಲ್ಲ. ಮೊದಲಾದ್ರೆ 3 ದಿನಕ್ಕೆ ಚೀಟೆ ಹೊಡೆದೋಗ್ತಿತ್ತು ಅನ್ನೋದು. ಈಗೆಲ್ಲ ಅದಕ್ಕೆಲ್ಲ ಕಣ್ಣು ಹಿಡಿದು ಬಿಟ್ಟಿದ್ದಾರೆ. ನಿಮ್ಗೆ ಏನು ಗೊತ್ತಿದೆಯೇನೋ ಗೊತ್ತಿಲ್ಲ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಕಡೆ, ರಾಯಚೂರು ಕಡೆ ಎಲ್ಲ ಈಗ ನಿಮ್ಗಿಂತ ಜಾಸ್ತಿ ರೇಷ್ಮೆ ಬೆಳೆಗೆ ಶುರು ಮಾಡ್ಬಿಟ್ಟವ್ರು. ಬಯೋಲ್ಟಿನ್ ಬೆಳೆಗೆ ಶುರು ಮಾಡ್ಬಿಟ್ಟವ್ರು. ಅಲ್ಲಿಂದ ರೇಷ್ಮೆ ಬರ್ತಾ ಇದೆ ಈಗ. ಸೊ ತರಕಾರಿ, ಬೆಂಗಳೂರು ತರಕಾರಿ ಬೇಕು. ಈಗ ಚನ್ನಪಟ್ಟಣ ಹೈಯೆಸ್ಟ್ ಹಾಲೀಗ ನಾವಿದ್ದು ನಮ್ಮನ್ನ ಟೇಕ್ ಓವರ್ ಮಾಡ್ಬಿಟ್ಟಿದ್ದಾರೆ. ಅವರು ಹಾಲು ಟೇಕ್ ಓವರ್ ಮಾಡ್ಬಿಟ್ಟಿದ್ದಾರೆ. ಈಗ ನಮ್ದು ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ಒಂದು ಮೆಜಾರಿಟಿ ಇದ್ದೀವಿ. ಏನ್ ನಾವು ಇಲ್ಲಿ ನಿಮ್ಮ ರೇಷ್ಮೆ ಇದನ್ನ ಹಾಲನ್ನ ಉತ್ಪಾದನಾ ಕೇಂದ್ರ ಇಲ್ಲಿ ಮಾಡಿದೀವಲ್ಲ, ಬಹುಶಃ ಬೆಂಗಳೂರಲ್ಲಿಲ್ಲ, ಅಮೂಲ್ ಲೆವೆಲ್ ಅಲ್ಲೇ ಇದು. ಈ ಸಂದರ್ಭದಲ್ಲಿ ನಮ್ಮ ಕನಕಪುರದಲ್ಲಿ ಶಿವನಹಳ್ಳಿ ತಾವು ಏನು ಇದನ್ನ ನಾವು ಮಾಡಿದೀವಿ, ಇಲ್ಲೊಂದು 5-6 ಕಿಲೋಮೀಟರ್ ಅಲ್ಲಿ ಇಡೀ ದೇಶಕ್ಕೆ ಇದೊಂದು ಮಾದರಿ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಿದೆ. ಹಂಗೆ ಬಹಳ ವಿಶೇಷವಾದಂತಹ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ 4 ಜಿಲ್ಲೆಗಳಲ್ಲಿ ನಾವು ವಿರೋಧ ಪಾರ್ಟಿಯವರಿಗೆಲ್ಲ ತೋರಿಸ್ಬೇಕಾಗಿರೋದು ನಮ್ಮ ಆತ್ಮಸಾಕ್ಷಿ ನಾವು ಮೆಚ್ಚಿಸ್ಕೋಬೇಕು. ನಮ್ಗೆ ಅಧಿಕಾರ ಸಿಕ್ಕಿದೆ, ನಮ್ಮ ಸರ್ಕಾರ ಇದೆ, ಆ ಸರ್ಕಾರದಲ್ಲಿ ಏನ್ ಮಾಡ್ಬೇಕು ಅಂತ. ಈಗ ಗ್ಯಾರಂಟಿಗಳನ್ನ ಕೊಟ್ಕೊಂಡು ವರ್ಷಕ್ಕೆ 250 ಕೋಟಿ ರೂಪಾಯಿ ನಮ್ದೊಂದು ತಾಲೂಕಿಗೆ ದುಡ್ಡು ಹೋಗ್ತಾ ಇರೋದು ಅಕೌಂಟ್ಗೆ. ಅದು ಡಿಲೇ ಜನರೇಟ್ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳುಗಳಿಗೆ ಹೋಗ್ತಾ ಇದೆ. ಮನೆಗೆಲ್ಲ ಫ್ರೀ ಕರೆಂಟ್ ಫ್ರೀ ತಾನೇ, ಫ್ರೀ ಕರೆಂಟ್, ಅಕ್ಕಿ ಎಲ್ಲ ಕೂಡ, ಬಸ್ ಫ್ರೀ ಬಸ್ ಎಲ್ಲ ಕೂಡ ಆಗ್ತಾ ಇದೆ. ಯಾಕಿದಾಯ್ತು? ಈ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಕ್ಕೆ ಈ 5 ಗ್ಯಾರಂಟಿಗಳನ್ನ ನಾವು ಉಳಿಸಿ ಪ್ರಾರಂಭ ಮಾಡಿ ಇವತ್ತು ಇಡೀ ರಾಜ್ಯದ ಜನತೆಗೆ ಕೊಡುವಂತ ಒಂದು ಶಕ್ತಿಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮುಂದೊಂದು ದಿನದಲ್ಲಿ ಆ ಹೆಣ್ಮಕ್ಳದ ಏನ್ ಕಾರ್ಯಕ್ರಮ ಇದೆ, ಆ ನೀರಿನ ಏನೋ ಒಂದು ವಿಚಾರ ಇದೆ, ನೀರನ್ನ ಕಾಪಾಡಲಿಕ್ಕೆ ಅದಕ್ಕೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಪಕ್ಷದಲ್ಲಿ. ಈಗ ನೀವು ನಿಮ್ಮ ಲೋಕಲ್ ಎಲ್ಲ ರಾಜಿ ಮಾಡ್ಕೋಬೇಕು. ಸುರೇಶ್ ಎಲೆಕ್ಷನ್ ಯಾಕೆ ಹೆಚ್ಚು ಕಮ್ಮಿ ಆಯ್ತು ಅನ್ಕೊಂಡಿದ್ದೀರಿ? ಈಗ ಸುರೇಶ್ ಮೇಲೆ ಬೇಜಾರಿತ್ತಾ? ನಿಮ್ಮ ಲೋಕಲ್ ಅಲ್ಲಿ ಇಂಟರ್ನಲ್ ನಿಮ್ಮ ಮೇಲೆ ಕೋಪ ತೋರಿಸ್ಕೋಬೇಕು ಅಂತ ಕೆಲವು ಕಡೆ ಎಲೆಕ್ಷನ್ ನಡೆದಿದೆ. ಈಗ ನಾನು ಯೋಗೇಶ್ ಏನ್ ಕುಸ್ತಿ, ಯೋಗೇಶ್ ನಾನು ಉಳಿಯೋದೊಂದು ಬಾಕಿ, ನಾನು ಇರ್ಲಿ ಅಂದ್ಬಿಟ್ಟು ನಾವೆಲ್ಲ ಎಲ್ಲ ಮರೆತು ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ನಾವು ಇದು ಮಾಡಿಕೊಂಡು ಯೋಗೇಶ್ ಅವ್ರಿಗೆ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟು ಎಲೆಕ್ಷನ್ ಸೋತಾಗಿದ್ದ ಚನ್ನಪಟ್ಟಣ ಬಿಡಲಿಲ್ಲ. ನಾನು ಬೆಳಗ್ಗೆ ಸಾಯಂಕಾಲ ತಿರುಗಿ ವಿಜಯ್ ದೇವ್ ಬೇರೆ ಲೀಡರ್ಗಳು ಎಲ್ಲ ಬೆಳಗ್ಗೆ ರಾತ್ರಿ ಎಲ್ಲ ದುಡ್ಡು, ರವಿ ಯಾರ ಮಲಗಕ್ಕೆ ಬಿಡಲಿಲ್ಲ. ನಾನು ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಬಲ ಮಾಡಿದಾಗ ಯೋಗೇಶ್ಗೂ ಕಾಂಗ್ರೆಸ್ಸೇ ಈ ಹಸ್ತನೇ ಗ್ಯಾರಂಟಿ ನನ್ನ ಬದುಕಿಗೆ ಅಂತ ಅವರು ಕೂಡ ತೀರ್ಮಾನ ಮಾಡಿಕೊಂಡು ಬೆಳಗ್ಗೆ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಯಾವ ಕಂಡೀಷನ್ ಇಲ್ಲದೆ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಇನ್ ಮುಂದಕ್ಕೆ ಸಾಯಗಂಡ ನಮ್ಮ ಜೊತೆ ಇರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಏನ್ ಪುಣ್ಯ, ಕರೆಕ್ಟಾ?
ಅಲ್ಲ ಭಯನೋ ಪ್ರೀತಿನೋ, ರಾಜಕಾರಣದಲ್ಲಿ ಭಯ ಇರಬೇಕು ಇಲ್ಲ ಭಕ್ತಿ ಇರಬೇಕು, ಎರಡರಲ್ಲಿ ಯಾವುದೋ ಒಂದು ಇಲ್ಲ ಪ್ರೀತಿ ಇರಬೇಕು ಇಲ್ಲ ಭಯ ಇರ್ಬೇಕು. ಆಯ್ತು, ಪ್ರೀತಿನೇ ಬಂದ್ರು ಇರೋ ಆಯ್ತು. ಈಗ ನಾವೆಲ್ಲ ಸೇರಿ ಒಟ್ಟು ಕೆಲಸ ಮಾಡೋಣ. ಅಲ್ಲೂ ಅಷ್ಟೇ ಈಗೆಲ್ಲ ಫೌಂಡೇಶನ್ ಹಾಕಿದ್ವಿ, ಮುಂದೆ ಕೆಲವೆಲ್ಲ ಕೆಲಸ ಆಗಬೇಕು. ಸದ್ಯದಲ್ಲೇ ನಮ್ಮ ಜಿಲ್ಲೆಯಲ್ಲಿ ಏನೇನು ಆಗಬೇಕು ಅಂತ ಈ ಬಜೆಟ್ ಒಳಗಡೆ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ನಾನು ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ, ಎಲ್ಲ ಅಧಿಕಾರಿಗಳನ್ನ ಕರೆಸ್ಬಿಟ್ಟು. ಸೊ ಒಂದು ವಿಶೇಷವಾದಂತ ಪ್ಯಾಕೇಜ್ ಅನ್ನ ಈ ಸತಿ ಗುರುತಿಸ್ಬೇಕು ಜನ. ನೆಕ್ಸ್ಟ್ ವೋಟ್ ಹಾಕೋಷ್ಟಕ್ಕೆ ಬಾಲಕೃಷ್ಣ ಇಂತ ಕೆಲಸ ಮಾಡಿದ್ರು, ಇಕ್ಬಾಲ್ ಇಂದ ಕೆಲಸ ಮಾಡಿದ್ರು, ಶಿವಕುಮಾರ್ ಇಂದ ಕೆಲಸ ಮಾಡಿದ್ರು, ಯೋಗೇಶ್ ಇಂದ ಕೆಲಸ ಮಾಡಿದ್ರು ಅನ್ನೋದನ್ನ ಮಾಡಬೇಕು. ನಮ್ಗೆ ಬೆಂಬಲವಾಗಿ ಈಗ ಸುಧಾಮ್ ದಾಸ್ ಇದ್ದಾರೆ, ರಾಮಾಜಿಗೌಡರು ಇದ್ದಾರೆ, ರವಿ ಇದ್ದಾರೆ, ಮತ್ತು ಒಂದು ಹೋಬಳಿ ಶ್ರೀನಿವಾಸ್ ಬೇರೆ ಸೇರ್ತಾರೆ ನಮ್ಮ ಜಿಲ್ಲೆಯಿಂದ. ಇದೆಯಪ್ಪ, ಯಾರು ಬಿಟ್ಟಿರೋದು? ನಮ್ಮ ಜಿಲ್ಲಾ ಪಂಚಾಯತಿ ಒಳಗಡೆ ಇದ್ದೀ ಕಡೆ ಇದ್ದೀರಿ. ಆಮೇಲೆ ಲೋಕಸಭೆಯಲ್ಲಿ ನಮ್ಮ ರಂಗನಾಥ್ ಇದ್ದಾರೆ, ಅದು ನಮ್ಗೊಂದು ನಮ್ಮ ಜಿಲ್ಲೆನೇ ಲೆಕ್ಕ. ಅದು ರಂಗನಾಥ್, ಶಿವಣ್ಣ ಎಲ್ಲ ಕೂಡ ಇದ್ದಾರೆ. ಸೌತ್ ಮತ್ತು ಈ ನಮ್ಮ ರಾಜರಾಜೇಶ್ವರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅದಕ್ಕೆ ಏನ್ ಬೇಕೋ ನಾವು ರೆಡಿ ಮಾಡಿದ್ವಿ, ನೋಡಿದ್ರಲ್ಲ. ಮುಂದಕ್ಕೂ ರೆಡಿ ಮಾಡ್ತೀವಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಕು. ಮುಂದಕ್ಕೆ ಸೌತು ನಾವು ಗೆಲ್ಲಬೇಕು, ರಾಜರಾಜೇಶ್ವರಿ ನಾವು ಗೆಲ್ಲಬೇಕು. ಅದಕ್ಕೆ ಏನ್ ಬೇಕೋ ನಮ್ಮ ಫೌಂಡೇಶನ್ ಅನ್ನು ನಾವು ಹಾಕ್ತೀವಿ. ನಮ್ಗೆ ಯಾರ ಮೇಲೆ ದ್ವೇಷ ನಾವೇನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಕೃಷ್ಣ ಹೆಗ್ಡೆ ಅವರು ಇಲ್ಲಿ ಎಲೆಕ್ಷನ್ ನಿಂತಿದ್ರು, ಗೊತ್ತಿದ್ಯಾ? ಅವರು ಇಲ್ಲಿಂದ ಮುಖ್ಯಮಂತ್ರಿ ಆಗಿದ್ರು. TAPCMS ಎಲೆಕ್ಷನ್ ನಡೀತು. ನನ್ನನ್ನ ಪಕ್ಷ ಸಾತ್ತೂರು ಕ್ಷೇತ್ರದಿಂದ, ನಾನು ಕನಕಪುರ ಕ್ಷೇತ್ರದಿಂದ ಕಂಟಿಯವರು, ಅವ್ರ ರಭಸ ತಡೆಕ್ ಆಗ್ತಿರ್ಲಿಲ್ಲ. ಈ PLD ಬ್ಯಾಂಕ್ ಈ ಒಂದು ಮೂಲೆ ಸರ್ಕಲ್ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಇತ್ತು, ಜಾಗ ಇತ್ತು. ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ರಾತ್ರಿ ಪೊಸಿಷನ್ ತಗೋಬಿಟ್ಟು ಕಾಂಗ್ರೆಸ್ ಜಾಗನ ಬಿಲ್ಡಿಂಗು ಕೂಡ ಕಟ್ಕೊಬಿಟ್ರು. ರಾತ್ರಿ ಯಾರು ಅದನ್ನ ಮುಟ್ಟಕ್ ಆಗ್ತಿರ್ಲಿಲ್ಲ ಅಂತ ಕಾಲ. ಸಿಂಧಿಯಾರವರು ಮಂತ್ರಿ, ರಾಮಕೃಷ್ಣ ಹೆಗಡೆ, ನಮ್ ಜನ ಯಾರು ಕನಕಪುರದಲ್ಲೇ ಓಡಾಡಕ್ ಆಗ್ತಿರ್ಲಿಲ್ಲ ಅಂತ ಕಾಲ. ಸೊ TAPCMS ಎಲೆಕ್ಷನ್ ನಡೀತು. ಈಗ ನಾನು ಹೋಗಿ 40 ವರ್ಷ ಆಗಿತ್ತು ದೊಡ್ಡಾರಲ್ಲಿ ಎಲೆಕ್ಷನ್ ನಡೆದು. ಈ ವರ್ಷ ಎಲೆಕ್ಷನ್ ನಡೀತು, ಹೋಗಿ ವೋಟ್ ಹಾಕ್ಬಿಟ್ಟು ಬಂದೆ. ಎಲೆಕ್ಷನ್ ಅಲ್ಲಿ ನಾನು ಕಂಟಿಯವರು ನಿಂತ್ಕೊಂಡು TAPCMS ಇಲ್ಲಿ ದಾಸಪ್ಪನ ಇದ್ರ ಚೌಟ್ರಿ ನಗರಕ್ಕೆ ವಾಟಿ ಥಿಯೇಟರ್ ಇತ್ತು. ಅಲ್ಲಿ ಏನ್ ಎಲೆಕ್ಷನ್ ರಭಸ, ಏನ್ ಹೊಡೆದಾಟ. ನಮ್ಮ ಇಲ್ಲಿ ಕೃಷ್ಣಮೂರ್ತಿ ಅವ್ರ ತಂದೆ ಹನುಮಣ್ಣ, ಆಮೇಲೆ ಕಂಟಿ, ಇವರು ದುರ್ಗೇಗೌಡರು ಬಂದಿಲ್ಲ, ತುಳಿ ದುರ್ಗೇಗೌಡರು ನಮ್ಮ ಆಪೋಸಿಟ್. ಯಾಕೆ ಪೊಲೀಸರು ನಡೀಲಿ, ಇಲ್ಲಿ ಯಾವ ಸೆಕ್ಯೂರಿಟಿ ಬೇಡ, ಹಿಂದಕ್ಕೆ ನಡೀತೀವಲ್ಲ, ನಡೀಲಿ, ಇಲ್ಲಿ ಯಾವ ಅವಶ್ಯಕತೆ ನೋಡಿ, ನಾವೇ ಸೆಕ್ಯೂರಿಟಿ ನಿಮ್ಗೆಲ್ಲ ಕೊಡ್ತೀವಿ. ನೋಡಿ, ಬೇಕಿದ್ರು ಸೆಕ್ಯೂರಿಟಿ ನಿಮ್ಗೆ, ನನಗೆ ಬೇಕೆಂದ್ರು ನನಗೆ ಬೇಡ. ಸೊ ಎಲೆಕ್ಷನ್ ನಡೀತು, ಜನರಲ್ ಸೀಟ್ಗೆ ಇಬ್ರು ಗೆದ್ದು, ಅವತ್ತು ಹೋರಾಟ ಮಾಡಿ ಇಬ್ರು ಗೆದ್ದು. TAPCMS ಎಲೆಕ್ಷನ್ ಹೇಳ್ತಾ ಇರೋದು ನಾನು. ಇವತ್ತು ಎಲ್ಲಿದ್ದೀನಿ? ಕೋಆಪರೇಷನ್ ಮಿನಿಸ್ಟರ್ ಆದೆ, ಕ್ಯಾಬಿನೆಟ್ ಮಿನಿಸ್ಟರ್ ಆದೆ, ನೀರಾವರಿ ಮಂತ್ರಿ ಆದೆ, ಇವತ್ತು ಉಪಮುಖ್ಯಮಂತ್ರಿ ಕೂಡ ಆಗಿದ್ದೀನಿ, ಪಕ್ಷದ ಅಧ್ಯಕ್ಷ ಕೂಡ ಆಗಿದ್ದೀನಿ. ಯಾರ ಏನ್ ಬರ್ತಿದ್ಯೋ ಗೊತ್ತಿಲ್ಲ. ಶ್ರಮ ಇದೆ, ಅಲ್ಲಿ ಫಲ ಇದೆ. ಯಾರ್ಯಾರು ಬ್ಲಾಕ್ ಅಧ್ಯಕ್ಷಗಳಾಗಿದ್ರು, ಚನ್ನಪಟ್ಟಣ ತಗೊಳ್ಳಿ, ರಾಮನಗರ ತಗೊಳ್ಳಿ, ಕನಕಪುರ ತೆಗೆದುಕೊಳ್ಳಿ, ಮಾಗಡಿ ತಗೊಳ್ಳಿ, ಎಲ್ಲರೂ ಕೂಡ ಒಂದಲ್ಲ ಹುದ್ದೆಗಳನ್ನ ಕೊಟ್ಟಿದ್ದೀವಿ. ಎಲ್ಲ ಒಂದಲ್ಲ ಹುದ್ದೆ. ಕೊನೆಗೆ ಮಕ್ಕಳು ಮದುವೆ ಇನ್ವಿಟೇಷನ್ಗಳೆಲ್ಲ ಹಾಕೊಳ್ಳಕ್ಕೆ ಮಾಜಿ ಪುರಸಭಾ ಅಧ್ಯಕ್ಷರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಮಾಜಿ ಸೊಸೈಟಿ ಡೈರೆಕ್ಟರು ಅಂತೇಳಿ ಹಾಕೊಂಡು ಗುರ್ಸ್ಗೆ ಇವತ್ತು ಅಧಿಕಾರಗಳನ್ನು ಕೊಟ್ಟಿದ್ದೀವಿ. ನಿಮ್ಗೇನ್ ಸ್ಥಾನಮಾನ ಕೊಟ್ಟಿದ್ದೀವಿ, ನಮ್ದು ಯಾರ್ದು ಕಡಿಮೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ಇವತ್ತು ಸುರೇಶ್ ಅವ್ರನ್ನ ಆಶ್ರಯ ಸಮಿತಿ ನಾನು MLA ಆಗ್ಬೇಕು ಲೆಕ್ಕ, ಅದನ್ನ ಅವ್ರ ಜವಾಬ್ದಾರಿ ವಹಿಸಿದ್ದೀವಿ. ಬಗರ್ಕಮ್ಮು ಯಾಕೆ ಅಂತಂದ್ರೆ
ನ್ಯಾಯಬದ್ಧವಾಗಿ ಯಾರು ಕೂಡ ಅಧಿಕಾರನ ದುರುಪಯೋಗ ಮಾಡ್ಕೊಳ್ಬಾರ್ದು. ಎಲ್ಲ ಬಡವರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಒತ್ತಾಯ ಮಾಡಿ ನೀವು ತಗೋಬೇಕು, ಈ ಜವಾಬ್ದಾರಿ ಮಾಡಬೇಕು ಅಂತೇಳಿ ಅವರು ಒಪ್ಕೊಂಡು ಈ ಕೆಲಸ ಮಾಡುತ್ತೆ. ಅವ್ರು ಹೇಳ್ದಂಗೆ ನಿಮ್ಮ ಹಾಸ್ಪಿಟಲ್ ಇರ್ಬೋದು, ನಿಮ್ಮ KB ಸ್ಟೇಷನ್ ಇರ್ಬೋದು, ನಿಮ್ಮ ಸ್ಕೂಲ್ಗಳಿರ್ಬೋದು, ಎಲ್ಲೇ ಆಗಲಿ ನಿಮ್ಮನ್ನ ನೇಮಕ ಮಾಡಿದ್ರೆ ನೀವು ಅಲ್ಲಿ ನಿಮ್ಮ ಗೌರವದಿಂದ ನೀವು ಕೆಲಸವನ್ನ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗ್ತದೆ. ಈಗ ಯೋಗೇಶ್ ಅವ್ರಿಗೆ ನೀವೆಲ್ಲ ಬಂದು ನಿಂತ್ಕೊಂಡು ಎಲೆಕ್ಷನ್ ಮಾಡಿದ್ರಿ. ರಾಜಕಾರಣದಲ್ಲಿ ಯಾರು ಶತ್ರು ಇಲ್ಲ, ಯಾರು ಮಿತ್ರರು ಇಲ್ಲ. ಇದು ರಾಜಕಾರಣ. ನಾವೆಲ್ಲ ಒಗ್ಗಟ್ಟಿಂದ ನಮಗೆ ಜನರ ಆಸೆ ಆಶೋತ್ತರ ಬಹಳ ಮುಖ್ಯ. ಈಗ ಬಾಲಕೃಷ್ಣ ಅವರು ಇದ್ದಾರೆ, ಯೋಗೇಶ್ ಇದ್ದಾರೆ, ನಾನಿದ್ದೀನಿ, ಇಕ್ಬಾಲ್ ಹುಸೇನ್ ಇದ್ದಾರೆ. ನಾನು ಅವ್ರ 3 ಜನಕ್ಕೂ ಹೇಳ್ತಾ ಇದ್ದೀನಿ, ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 100 ಎಕರೆ ಆದರೂ ಕೂಡ ಬಡವರಿಗೆ ಸೈಟ್ ಹಂಚುವಂಥದ್ದು ಮೊದಲನೇ ಯೋಜನೆಯನ್ನು ಅವರು ಮಾಡಲೇಬೇಕು. ಎಲ್ಲೆಲ್ಲಿದೆಯೋ ಗೌರ್ಮೆಂಟ್ ಜಾಗ ಸ್ವಲ್ಪ ದೂರದಲ್ಲಿದ್ರೂ ಚಿಂತೆ ಇಲ್ಲ ಖರೀದಿ ಮಾಡಬೇಕು, ಇಲ್ಲ ಮಾಡಬೇಕು. ಜನಕ್ಕೆ ನಮ್ಮ ಕಾಲದಲ್ಲಿ ಇಂಥ ಕೆಲಸ ಮಾಡಿದೀವಿ ಅಂತೇಳಿ ನಾವು ಕುಮಾರಸ್ವಾಮಿಗೆ ತಿಳಿಸ್ಬೇಕು. ಪಾಪ ಕುಮಾರಸ್ವಾಮಿ ಅವರು ಬಹಳ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ, ನಾವೆಲ್ಲ ಬೆಂಗಳೂರು ಜಿಲ್ಲೆ, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ನಪ್ಪ. ನಾನು ಜಿಲ್ಲಾ ಪಂಚಾಯತಿ, ಇಲ್ಲೂ ಕೆಲವರು ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತಿಲಿ ನಮ್ಮ ಜೊತೆ ಮೆಂಬರ್ ಆಗಿದ್ದವ್ರನ್ನೆಲ್ಲ ಇದ್ದಾರೆ. ಆ ಮೆಂಬರ್ ಆಗಿದ್ದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿಯಿಂದ ಮೆಂಬರ್ ಆಗಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ನಾವು ಕನಕಪುರ ಕ್ಷೇತ್ರ ಇತ್ತಿದ್ದು. ಕನಕಪುರ ಕ್ಷೇತ್ರ ಯಾವುದೋ ಲೋಕಸಭಾ ಕ್ಷೇತ್ರ ಇತ್ತು. ಕನಕಪುರ ಲೋಕಸಭಾ ಕ್ಷೇತ್ರನ ತೆಗೆದುಬಿಟ್ಟು ನಾನೇ ಡಿಲಿಮಿಟೇಷನ್ ಕಮಿಟಿ ಮೆಂಬರ್ ಇದ್ದಾಗ ಆಮೇಲೆ ನನ್ನ ತಿರ್ಗಾ ತೆಗೆದುಬಿಟ್ರು. ನಾವು ಅದನ್ನ ಬೆಂಗಳೂರು ಗ್ರಾಮಾಂತರ ಅಂತ ಮಾಡುದು. ಯಾಕೆ ಮಾಡುದು? ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ಬೇಕು. ನಮ್ಮ ಹೆಸರು ಓದೋ ಚಿಂತೆ ಇಲ್ಲ, ಇಡೀ ರಾಷ್ಟ್ರದಲ್ಲೇ ನಮ್ಮ ಜಿಲ್ಲೆ ಬರಬೇಕು ಅಂತೇಳಿ ಇವತ್ತು ಕುಮಾರಸ್ವಾಮಿ ಅವರು ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದನ್ನ ದಕ್ಷಿಣ ಜಿಲ್ಲೆ ಅಂತ ಮಾಡಬಾರ್ದು ಅಂತೇಳಿ ತಕರಾರನ್ನ ಕೊಟ್ಟಿದ್ದಾರೆ. ಒಂದ್ ತಿಳ್ಕೊಳ್ಳಿ, ಅವ್ರು ಏನಾದ್ರು ಎಂಡಾರ್ಸ್ಮೆಂಟ್ ಕೊಡಿಲಿ, ನಿಮ್ಮ ಹಣೆಯಲ್ಲಿ ಬರ್ದಿರೋದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಕ್ಷಿಣ ಜಿಲ್ಲೆ ಅನ್ನೋದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನನ್ನದೇ ಆದಂತ ರಾಜಕಾರಣವನ್ನ ರೂಪಿಸ್ತೀನಿ. ಈಗ ನಾನು ಅದನ್ನು ಮಾತಾಡಕ್ ಹೋಗುದಿಲ್ಲ. ಈಗ ನಮ್ಮ ತಲೆ ಇರೋದು ನಮ್ಮ ಜನ ವಲಸೆ ಹೋಗೋದನ್ನ ಬೆಂಗಳೂರಿಗೆ ತಪ್ಪಿಸ್ಬೇಕು ಅಂತ. ಇವತ್ತು ಬೆಳಗ್ಗೆ ನಾನು ಹೊಸದುರ್ಗಕ್ಕೆ ಹೋಗಿದ್ದೆ, ಯಗ್ನೂರ್ಗೆ ಹೋಗಿದ್ದೆ. ಅವೆಲ್ಲ ಬಾಳು ಹಳ್ಳಿಗಳು. ಈಗ ಪ್ರೆಸ್ಟೀಜ್ ಕೇಳಿ ಹೊಸದುರ್ಗದಲ್ಲಿ ಸುಮಾರು 15 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮಾಡೆಲ್ ಸ್ಕೂಲ್ ಕಟ್ಟಿಸ್ತಾ ಇದ್ದೀವಿ. ಯಗ್ನೂರಲ್ಲೇ ಕಟ್ಟಿಸ್ತಾ ಇದ್ದೀವಿ. 6 ಎಕರೆ 8 ಎಕರೆ ಹುಡುಕಿ ಅಲ್ಲಿ ಸ್ಕೂಲ್ ಕಟ್ಟಿಸ್ತಾ ಇದ್ದೀವಿ. ಅಂದ್ರೆ ಯಾರು ಜನ ವಲಸೆ ಹೋಗಿ ವಿದ್ಯಾಭ್ಯಾಸಕ್ಕೋಸ್ಕರ ಕನಕಪುರ ಟೌನ್ ಬರಬಾರ್ದು, ಬೆಂಗಳೂರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಒಳ್ಳೆ ಎಜುಕೇಶನ್. ಈಗ ನನಗೆ ಎಜುಕೇಶನ್ ಇಲ್ಲ ಅಂದ್ರೆ ನಾನು ಬೆಂಗಳೂರು ಹೋದ, ಇಲ್ಲ ನಾನು ದೊಡ್ಡವರಲ್ಲೇ ಓದ್ತಿದ್ದೆ. ಆ ರೀತಿ ಆಗ್ಬಾರ್ದು, ಮನುಷ್ಯನೇ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸಾತ್ತೂರಲ್ಲೂ ನಾವು ಗುರ್ಸಿದ್ದೇವೆ, ಕೆಮ್ಮಾಳಿತವು ಈಗಾಗಲೇ ಎಲ್ಲ ಕಡೆ ಮಾಡ್ತಾ ಇದ್ದೇವೆ. ಈಗ ಚನ್ನಪಟ್ಟಣದಲ್ಲೂ ಕೂಡ ಆಗಿದೆ, ಟೊಯೋಟಾ ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಮಾಗಡಿ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ. ಹಂಗೆ ಇಡೀ ನಮ್ಮ ರಾಮನಗರ ಜಿಲ್ಲೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ತಾ ಇದೆ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಈ CSR ಸ್ಕೂಲ್ ಅನ್ನ 2000 ಸ್ಕೂಲ್ ಮಾಡ್ತೀವಿ ಅಂತ ಆಗ್ತೀವಿ. ನಮ್ಗೆ ಯಾರ ಮೇಲೆ ದ್ವೇಷ ನಾವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಮ್ಮ ಬದುಕಿನಲ್ಲಿ ಜನರ ಹೃದಯವನ್ನು ಕೆಲಸ ಮಾಡಿ ಸರ್ವಿಸ್ ಮಾಡಿ ಅವರ ಹೃದಯವನ್ನು ಗೆಲ್ಲುವಂತ, ಜನರ ಹೃದಯವನ್ನು ಗೆಲ್ತಂತ ಮತದಾರರ ಹೃದಯವನ್ನು ಗೆಲ್ಲುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಗಂಟೆಗಟ್ಟಲೆ ಬೇರೆ ಬೇರೆ ವಿಚಾರ, ನಾನು ನಮ್ಮ ಲೀಡರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈ ಬಂದು ಯಾರೋ ಮಾತು ಕಟ್ಕೊಂಡು ಬೆಳಗ್ಗೆ ಸಾಯಂಕಾಲ ಟ್ರಾನ್ಸ್ಫರ್ಗಳಿಗೆಲ್ಲ ನಿಂತ್ಕೊಳಕ್ ಹೋಗ್ಬೇಡಿ. ಕರ್ಕೊಬರೋದು, ನಿಮ್ಮನ್ನ ಬೆಂಗಳೂರು ಕರ್ಕೊಬೋದು, ಕೆಲವ್ರನ್ನ ಲಾಡ್ಜಲ್ಲಿ ಕುಂಡಿಸೋದು, ಒಂದು ಊಟ ಹಾಕ್ಬಿಡೋದು, ಬಾಟ್ಲ್ ಹಾಕ್ಸೋದು, ಕರ್ಕೊಬಂದು ಹೇಗೆ ಎತ್ಕೊಂಡು ಹೋಗ್ಕೊಡು ಅನ್ನೋದು. ನನಗೆ ನಿಮ್ ಸ್ವಂತ ಜನ, ನಿಮ್ ಮಕ್ಕಳು, ನಿಮ್ ಬಾವ ಮಕ್ಕಳು, ನಿಮ್ ನಂಟರು ಯಾರು ಇದ್ರೆ ನನ್ಗೆ ಗೊತ್ತಾಗ್ತದೆ. ಎಲೆಕ್ಷನ್ ಟೈಮಲ್ಲಿ ಯಾವನು ಬರಲಿಲ್ಲ, ಈಗೆಲ್ಲ ಉಳ್ಕೊಂಡು ಬರ್ತಾರಲ್ಲ ನಿಮ್ನೆಲ್ಲ. ಯಾವುದಕ್ಕೂ ನೀವು ತಲೆ ಹಾಕಕ್ ಹೋಗ್ಬೇಡಿ. ಯಾರು ನನಗೆ ಬಂದು ಸುಮ್ಮನೆ ಹಿಂಸೆ ಮಾಡಕ್ ಹೋಗ್ಬೇಡಿ. ಬಹಳ ಕಷ್ಟ ಇದೆ. ಬೇರೆ ಏನೇನ್ ಬೇಕು ನಿಮ್ಮ ಅಭಿವೃದ್ಧಿಗೆಲ್ಲ ಏನೇನ್ ಬೇಕು ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ. ಸೊ ಇಷ್ಟು ಮಾತ್ರ ವಿಶ್ವಾಸ ಇರಲಿ.
ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ನಾವು ಗಾಡಿ ಮಾಡ್ಕೊಡ್ಲಿಲ್ಲ ಬೇಕು ಅಂತ, ಯಾರಿಗೂ ಗಾಡಿ ಮಾಡ್ಕೊಡೋದು ಬೇಡ, ಏನು ಮಾಡೋದು ಬೇಡ ಅಂತ ನಾವು ಮಾಡಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ನನ್ಗೆ ಗೊತ್ತಿದೆ. ಸುಮ್ಮನೆ ಕೆಲವರು ಪಂಚಾಯತಿಗೆ 100-200 ಜನ ಬರಲಿ ಅಂತೇಳಿ ತಿಳಿಸಿದ್ದು. ಸೊ ಎಲ್ಲ ಬಂದಿದ್ದೀರಿ. ಇನ್ನೊಂದು ದೊಡ್ಡ ಸಮಾವೇಶ ಮಾಡೋಣ. ಎಲ್ಲ ಮೆಂಬರ್ಸು ಮತ್ತೊಂದು, ಆಮೇಲೆ ಯಾರು ಯೂತ್ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀರಿ, ಇರಲ್ಲ ಅಂಶ ಅಲ್ಲೇ ಯಾರು ಯೂತ್ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀರಿ ಅವರು ಅಷ್ಟೇ ಪ್ರತಿ ಒಂದು ಬೂತ್ಗೆ ಒಬ್ಬ ಡಿವಿಷನಲ್ ಯೂತ್ ಆಗಬೇಕು. ಇಲ್ಲ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಒಬ್ಬೊಬ್ಬ ಏನು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಎಲ್ಲ ಪೋಸ್ಟ್ ಹಾಕ್ಬೇಕು, ಎಲ್ಲ ಕೂಡ ಪ್ರಚಾರ ಆಗ್ಬೇಕು, ಪ್ರತಿಯೊಂದು ಬೂತಲ್ಲೂ ಇರಬೇಕು. ಸಂಘಟನೆ ಬಹಳ ದೊಡ್ಡದಾಗಿ ಆಗ್ಬೇಕು. ಯಾರು ಲಂಚ ಗಿಂಚ ಯಾವ್ದಾದ್ರು ಕೇಳ್ತಾ ಇದ್ರೆ ನಾವು ತಿಳಿಸ್ಬೇಕು. ಹಿಂಗ್ ಕೇಳ್ತಾ ಒಂದು ಯಾವುದೇ ಅಧಿಕಾರಿ ಆಗ್ಲಿ ಯಾರ್ಯಾರು ಲೀಡರ್ಗಳಾಗ್ಲಿ ಎಲ್ಲ ಕೂಡ ತಿಳಿಸ್ಬೇಕು. ಬಹಳ ಶುದ್ಧ ರಾಜಕಾರಣ ನಮ್ಮಲ್ಲಿ ನಡಿಬೇಕು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಗೆ ಕೊಟ್ಟಂತ ಜವಾಬ್ದಾರಿನ ಬಹಳ ಜವಾಬ್ದಾರಿಯುತವಾಗಿ ಮಾಡಿ. ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಅವಕಾಶ ಸಿಗ್ತದೆ. ಕಾರ್ಯಕರ್ತರಿಗೆ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಎಲ್ಲ ಸಮಾಜಕ್ಕೂ ಇವತ್ತು ಯಾಕೆ ನಾವು ಮುತ್ತರಾಜಗಿರಿ ಕೊಟ್ಟಿದ್ದೀವಿ, ಯಾಕೆ ನಮ್ಮ ಟೌನ್ ಅಧ್ಯಕ್ಷ ಕೊಟ್ಟಿದ್ದೀವಿ ಅಂದ್ರೆ ಎಲ್ಲ ಜಾತಿಗೂ ನಾವು ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ, ನಾಯಕರುಗಳನ್ನ ಬೆಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ತಮ್ಮೆಲ್ಲರೂ ಕೂಡ ಶುಭವಾಗ್ಲಿ, ಯಶಸ್ಸಾಗ್ಲಿ. ದೊಡ್ಡದು ಇನ್ನು ಯಾರ್ಯಾರ ಹತ್ರ ಏನೇನು ಡಿಫ್ರೆನ್ಸ್ ಇದೆ ಊರುಗಳಲ್ಲಿ ಎಲ್ಲ ಮರ್ತ್ಬಿಟ್ಟು ಎಲ್ಲ ರಾಜಿ ಮಾಡಿಕೊಂಡು ನಮ್ಮ ಪಕ್ಷನ ದೊಡ್ಡದು ಮಾಡಿ. ಈಗ ಹೆಂಗೆ ಹೋದ್ಸತಿ ನನ್ನ 1,23,000 ಓಟಲ್ಲಿ ನೀವು ಗೆಲ್ಸಿದ್ರಿ, ಅದೇ ಗುರಿ ಇಟ್ಕೊಂಡು ನೀವೆಲ್ಲ ಸೇರಿ ಮುಂದಕ್ಕೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.